ಹಾಯ್ ಹಲೋ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲಕ್ಕಿ ಲೈಫ್ ಸ್ಟೈಲ್. ನಾನಿವತ್ತು ಹೆಸರು ಕಾಳು ಕಡಲೆಕಾಳು ವಿತ್ ಇದು ಬೀನ್ಸ್ ಪಲ್ಯ ಹೇಗೆ ಮಾಡೋದಂತ ತೋರಿಸಿದ್ದೀನಿ. ನಾನು ಆ್ಯಕ್ಚುಲಿ ಬೆಳಗ್ಗೆ ಎಲ್ಲ ಕಾಳುಗಳನ್ನು ನೆನೆಹಾಕಿದ್ದೆ. ಈಗ ಈವ್ನಿಂಗ್ ಟೈಮಲ್ಲಿ ಮಾಡ್ತಿದ್ದೀನಿ. ನೋಡಿ, ಎಲ್ಲನೂ ಬೀನ್ಸು, ಕಡಲೆಕಾಳು ಮತ್ತು ಹೆಸರುಕಾಳು ನೆನೆ ಹಾಕಿರೋದು ಎಲ್ಲನೂ ಕಟ್ ಮಾಡಿಕೊಂಡು ಈಗ ಒಂದು ಕುಕ್ಕರಲ್ಲಿ ಹಾಕ್ಕೊಂಡು ಅದು ಮುಳುಗೋವಷ್ಟಕ್ಕಿಂತ ಒಂಚೂರು ಜಾಸ್ತಿ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕಿ ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ನ ಇಟ್ಟು 2 ವಿಷಿಲ್ನ ಕೂಗಿಸ್ಕೋಬೇಕು. 2 ವಿಸಿಲ್ ಕೂಗಿದ ನಂತರ ಸಾಫ್ಟಾಗಿರುತ್ತೆ ಕಾಳು. ನಂತರ ನಾನಿಲ್ಲಿ ಒಂದು ಕಡಾಯಿ ಸ್ಟವ್ ಆನ್ ಮಾಡಿ ಕಡಾಯಿ ಇಟ್ಟು ಅದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವು ಎಲ್ಲ ಹಾಕಿ ಚಿಟಪಟ ಆದ ನಂತರ ಅದರಲ್ಲಿ ಮೀಡಿಯಮ್ ಸೈಜ್ 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಮಿಕ್ಸಿ ಜಾರಲ್ಲಿ ಹಸಿಮೆಣ್ಸಿನ್ಕಾಯಿ, ಹಾಗೆ ಅದ್ರ ಜೊತೆಗೇ ಒಣಗಿರೋ ಕೊಬ್ಬರಿನ ಸೇರಿಸಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ಈ ವಿಡಿಯೋದಲ್ಲಿ ಬಂದಿಲ್ಲ, ಮಾಡ್ತಿರೋ ರೆಸಿಪಿ ಅದೇ ಥರನೇ ಇದೆ. ನೀವು ಮನೇಲಿ ಟ್ರೈ ಮಾಡುವಾಗ ಮಿಕ್ಸಿ ಜಾರ್ಗೆ ಹಸಿಮೆಣ್ಸಿನ್ಕಾಯಿ, ನಿಮ್ಮ ಖಾರಕ್ಕೆ ತಕ್ಕಂಗೆ ಹಸಿಮೆಣ್ಸಿನ್ಕಾಯಿ, ನಂತರ ಸ್ವಲ್ಪ ಒಣಗಿರೋ ಕೊಬ್ಬರಿನ ಒಂದು 3-4 ಪೀಸ್ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು, ನೋಡಿ ಈರುಳ್ಳಿ ಹಾಕಿ ಸಾಫ್ಟ್ ಆದ ನಂತರ ಈ ಥರ ಗ್ರೈಂಡ್ ಮಾಡ್ಕೊಂಡಿರ್ತೀರಲ್ಲ ಮಿಕ್ಸಿಗೆ, ಅದನ್ನು ಹಾಕ್ಕೋಬೇಕು. ನೋಡಿ ಈ ಥರ ಬೆಂದಿದೆ ಕಾಳೆಲ್ಲನೂ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. 2 ವಿಸಿಲ್ ಸಾಕು, ಜಾಸ್ತಿ ಬಡಿಸ್ಕೊಂಡ್ರೆ ಫುಲ್ ಸಾಫ್ಟ್ ಆಗಿಬಿಡುತ್ತೆ. 2 ವಿಸಿಲ್ ಹಾಕಿದೆ. ನೋಡಿ ಈ ಥರ ಎಲ್ಲ ಬಗ್ಗಿಸ್ಕೊತಿದ್ದೀನಿ. ಈಗ ನಾನು ಎಲ್ಲನೂ ನೀಟಾಗಿ ಒಂದಕ್ಕೊಂದು ಹೊಂದಾಣಿಕೆ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಳ್ಳೋಷ್ಟರಲ್ಲಿ ನಾನು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂಚೂರು ಅರಿಶಿನ, ಆನಂತರ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಕೂಡ ಇವಾಗಲೇ ಆ್ಯಡ್ ಮಾಡ್ಕೊತಿದ್ದೀನಿ. ಈ ರೀತಿ ಎಲ್ಲ ಮಿಕ್ಸ್ ಆಗಿದೆ. ಈಗ ನಾನು ಉಪ್ಪು, ಅರಿಶಿನ, ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು 2-3 ನಿಮಿಷ ಹಾಗೆ ಬಿಟ್ಟರೆ ಸೂಪರ್ ಟೇಸ್ಟಿಯಾಗಿರೋ ಗ್ಲಾಸಲ್ಲಿ ಹಾಕೊಂಡು ಎಲ್ಲ ಮಿಕ್ಸ್ ಪಲ್ಯ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ. ಒಂದ್ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಅಂತ ತಿಳಿಸಿ. ಈ ವಿಡಿಯೋದ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಪ್ಲೀಸ್.